Hello everybody. In this video, I am going to discuss the topic incidence of tax liability. Incidence of tax liability is explained under section 5 of the Income Tax Act. The following table states the incidence of tax on income of individual and HUF. That is, so under incidence of tax liability, you are going to understand how the income is taxable when a person is resident and ordinarily resident and not ordinarily resident, non-resident. ಅಂದರೆ ಒಬ್ಬ ವ್ಯಕ್ತಿ ಇಂಡಿಯನ್ ಸಿಟಿಸನ್ ಆಗಬೇಕು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಅಥವಾ ಅವನು ಇಂಡಿಯನ್ ಸಿಟಿಸನ್ ಆಗಬೇಕು ಅಂತ ಹೇಳಿದ್ರೆ ಇಫ್ ಈ ಸ್ಟೇಸ್ ಇನ್ ಇಂಡಿಯಾ ಆ್ಯಸ್ ಎ ಆರ್ಡಿನರ್ಲಿ ರೆಸಿಡೆಂಟ್ ಫಾರ್ 12 ಇಯರ್ಸ್ ಅಂದರೆ 12 ವರ್ಷ ಆರ್ಡಿನರ್ಲಿ ರೆಸಿಡೆಂಟ್ ಆಗಿದ್ದರೆ ಒಬ್ಬ ವ್ಯಕ್ತಿ ಹಿ ಬಿಕಮ್ಸ್ ಆ್ಯನ್ ಇಂಡಿಯನ್ ಸಿಟಿಸನ್. ಈಗ ಪ್ರತಿಯೊಬ್ಬ ವ್ಯಕ್ತಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಆಗಿರ್ಬೋದು ಅಥವಾ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಆಗಿರ್ಬೋದು, ನಾನ್ ರೆಸಿಡೆಂಟ್ ಆಗಿರ್ಬೋದು. ಇಟ್ಸ್ ಎ ಸ್ಟೇಟಸ್ ಫಾರ್ ಇನ್ ರೆಸ್ಪೆಕ್ಟ್ ಆಫ್ ಎ ಪರ್ಸನ್. ಬಟ್ ಹಿ ಕ್ಯಾನಾಟ್ ಬಿ, ಈಗ ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಆಗಿದ್ದರೆ ಅವನು ಅದ್ರ ಜೊತೆಗೆ ನಾನ್ ರೆಸಿಡೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಎನಿ ಒನ್ ಆಫ್ 3, ಈ ಮೂರಲ್ಲಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್, ಈ ಮೂರಲ್ಲಿ ಯಾವುದಾದ್ರು ಒಂದು ಸ್ಟೇಟಸ್ನ ಅವನು ಪಡ್ಕೊಬೋದು. ಆ್ಯಂಡ್ ಇನ್ ಡೀಟೇಲ್ ರಿಗಾರ್ಡಿಂಗ್ ದೀಸ್ 3 ಸ್ಟೇಟಸ್, ದಟ್ ಈಸ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮುಂದಿನ ಟಾಪಿಕ್ಸಲ್ಲಿ ಇನ್ ಡೀಟೇಲ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಬಟ್ ಇನ್ ದಿಸ್ ಟಾಪಿಕ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ದ ಇನ್ಕಮ್ಸ್ ಆರ್ ಟ್ಯಾಕ್ಸೇಬಲ್ when a person is resident and ordinarily resident, when he is resident and not ordinarily resident and non-resident. So ಈಗ coming to the first one, income received in India, whether accrued in India or outside India. See, income received in India, ಈಗ ಇನ್ಕಮ್ನ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ. ವೆದರ್ accrued in India, accrued is nothing but earned, deemed to be earned. ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ, ಇನ್ಕಮ್ನ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ ಆ್ಯಸ್ ಪರ್ ದ ಫಸ್ಟ್ ಪಾಯಿಂಟ್. ವೆದರ್ ಎಕ್ರೂಡ್ ಇನ್ ಇಂಡಿಯಾ, ವೆದರ್ ಎಕ್ರೂಡ್ ಅಂದರೆ ಅದು ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ ಇರ್ಬೋದು ಅಥವಾ ಔಟ್ಸೈಡ್ ಇಂಡಿಯಾ, ಅರ್ನ್ ಮಾಡಿದ್ದು ಔಟ್ಸೈಡ್ ಇಂಡಿಯಾ ಇರ್ಬೋದು. ಅವಾಗ ಯಾರ್ಯಾರ ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ ಅಂದರೆ, ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರ್ಲಿ ರೆಸಿಡೆಂಟ್ ಇಟ್ ಈಸ್ ಟ್ಯಾಕ್ಸೇಬಲ್, ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್ ಇಟ್ ಈಸ್ ಟ್ಯಾಕ್ಸೇಬಲ್, ನಾನ್ ರೆಸಿಡೆಂಟ್ ಕೇಸಲ್ಲೂ ಅಂದರೆ ಇನ್ 3 ಕೇಸಸ್ ಇಟ್ ಈಸ್ ಫುಲ್ಲಿ ಟ್ಯಾಕ್ಸೇಬಲ್. ಟ್ಯಾಕ್ಸೇಬಲ್ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ rupees 10,000, but he is working in Dubai, but salary received in India. Assume that the salary amount is rupees 10,000. Now you have to see income received in India. Yes, he has received income rupees 10,000 in India. Whether accrued in India or outside India, ಅಂದರೆ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ ಇರ್ಬೋದು ಅಥವಾ ಔಟ್ಸೈಡ್ ಇಂಡಿಯಾ ಅರ್ನ್ ಮಾಡಿದ್ದಾಗಿರ್ಬೋದು. ಈಗ ವೇರ್ ಹಿ ಈಸ್ ವರ್ಕಿಂಗ್ ಇನ್ ದುಬೈ ಅಂದರೆ ಅರ್ನ್ಡ್, ಇಲ್ಲಿ ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ ಈಸ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಅರ್ನ್ ಆಗಿದ್ದೆಲ್ಲಿ ಅಂತ ಹೇಳಿದ್ರೆ ದುಬೈಲಿ, ಅಂದರೆ ಔಟ್ಸೈಡ್ ಇಂಡಿಯಾ, ಬಟ್ ರಿಸೀವ್ ಮಾಡ್ತಿರೋದು ಎಲ್ಲಿ ಅಂದರೆ ಇಂಡಿಯಾದಲ್ಲಿ. ನಾವು ಇಟ್ ಈಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ 3. ಈಗ ಟ್ಯಾಕ್ಸೇಬಲ್ ಅಂತ ಏನು ಬರ್ದಿರಲ್ಲ ಅಲ್ಲಿ ಯು ಆರ್ ಗೋಯಿಂಗ್ ಟು ಶೋ ದ ಅಮೌಂಟ್. ಹೌ ಮಚ್ ಇಸ್ ದ ಅಮೌಂಟ್ ಆಫ್ ಸ್ಯಾಲರಿ ರಿಸೀವ್ಡ್? ಇಟ್ ಇಸ್ 10,000 ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, 10,000 ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಆ್ಯಂಡ್ ಇನ್ ಕೇಸ್ ಆಫ್ ನಾನ್ ರೆಸಿಡೆಂಟ್ ಆಲ್ಸೋ ಇಟ್ ಇಸ್ 10,000. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಕೇಸ್, ದಟ್ ಈಸ್ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇನ್ಕಮ್ ರಿಸೀವ್ ಮಾಡ್ತಾ ಇದ್ದಾನೆ. ವೆದರ್ ಇಟ್ ಈಸ್ ಅರ್ನ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಅಂದರೆ ಅದು ಅರ್ನ್ ಮಾಡಿದ್ದು ಇಂಡಿಯಾದಲ್ಲೇ ಅರ್ನ್ ಮಾಡಿರ್ಬೋದು ಅಥವಾ ಔಟ್ಸೈಡ್ ಇಂಡಿಯಾನೂ ಅರ್ನ್ ಮಾಡಿರ್ಬೋದು. ಎಲ್ಲೇ ಅರ್ನ್ ಮಾಡಿರಲಿ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ 3. ನೆಕ್ಸ್ಟ್ ಈಸ್ ಇನ್ಕಮ್ accrued in India, whether received in India or outside India. See the second case, income accrued in India, ಇನ್ಕಮ್ ಈಸ್ ಅರ್ನ್ಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದಾನೆ. ಈಗ ಅರ್ನ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ, ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಅವ್ನು ಇಂಡಿಯಾದಲ್ಲೇ ರಿಸೀವ್ ಮಾಡಿರಲಿ ಅಥವಾ ಹಿ ಮೇ ರಿಸೀವ್ ಔಟ್ಸೈಡ್ ಇಂಡಿಯಾ ರಿಸೀವ್ ಮಾಡಿರ್ಬೋದು. ಅವಾಗಲೂ ಅಷ್ಟೇ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ 3. ನೋಡಿ, ಫಸ್ಟ್ ಕೇಸಲ್ಲಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ, ಸೆಕೆಂಡ್ ಕೇಸಲ್ಲಿ ಇನ್ಕಮ್ accrued in India, income earned in India,
ಇಟ್ ಮೇ ಬಿ ರಿಸೀವ್ಡ್ ಇನ್ ಇಂಡಿಯಾ, ಇಂಡಿಯಾದಲ್ಲೇ ಅವ್ನು ರಿಸೀವ್ ಮಾಡಿರ್ಬೋದು, ಅಥವಾ ಔಟ್ಸೈಡ್ ಇಂಡಿಯಾನು ರಿಸೀವ್ ಮಾಡಿರ್ಬೋದು. ಯಾವುದೇ ಆಗಿರಲಿ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಸೇ ಫಾರ್ ಎಕ್ಸಾಂಪಲ್, Mr. X is working in Bangalore and he received salary rupees 20,000 in Singapore. Mr. X working in Bangalore and he received salary rupees 20,000 in Singapore. ಈಗ ಅರ್ನ್ ಮಾಡ್ತಾ ಇರೋದು ಎಲ್ಲಿ ಅಂತ ನೋಡಿ. ವೇರ್ he is working in Bangalore. Now earned in India, and where he received the income, whether he received in India or outside India, he received salary rupees 20,000 in Singapore. ಅಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ. ಸೊ ವೇರ್ he received outside India. earned in India ಅಂತ ಆಗಿದೆ. ಸೊ ಇಟ್ ಇಸ್ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಇನ್ ಆಲ್ ದ ತ್ರೀ ಕಾಲಮ್ಸ್ ಯು ಆರ್ ಗೋಯಿಂಗ್ ಟು ಶೋ 20,000, 20,000, 20,000 ಎಲ್ಲ ಕಾಲಮಲ್ಲಿ 20,000 ತೋರಿಸ್ತೀವಿ. ಸೊ ಆ್ಯಸ್ ಪರ್ ದ ಫಸ್ಟ್ ಟೂ ಕೇಸಸ್, ಈ ಫಸ್ಟ್ ಟೂ ಕೇಸಲ್ಲಿ ಏನಾಗುತ್ತೆ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ, ಇಫ್ ಇನ್ಕಮ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ಇನ್ಕಮ್ ರಿಸೀವ್ ಆಯಿತು ಅಂತ ಹೇಳಿದ್ರೆ ಇನ್ನೇನೋ ನೋಡೋಕ್ಕೆ ಹೋಗ್ಬಿಡಿ. ಆ ಪಾಯಿಂಟಲ್ಲಿ ಅದು ಎಲ್ಲಿ ಬೇಕಾದ್ರೆ ಅರ್ನ್ ಆಗಲಿ ಅದು ನೋಡೋಕ್ಕೆ ಹೋಗ್ಬಿಡಿ. ಆ್ಯಸ್ ಪರ್ ದ ಫಸ್ಟ್ ಕೇಸ್ ಐ ಆಮ್ ಸೇಯಿಂಗ್, ಇಫ್ ಇನ್ಕಮ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ, ಸ್ಟ್ರೈಟ್ ಅವೇ ಮೂರು ಕಾಲಮಲ್ಲಿ ನೀವು ಅಮೌಂಟ್ ತೋರಿಸ್ಬೇಕಾಗುತ್ತೆ. ದಟ್ ಈಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. Come to the second point, income accrued in India. Accrued means earned. If the income is accrued in India, and don't see the rest of the part, in ಉಳಿದಿದ್ದ ಪಾಯಿಂಟ್ ನೀವು ಓದಬೇಕಂತಲೇ ಇಲ್ಲ, ಸ್ಟ್ರೈಟ್ ಅವೇ ಇನ್ ಕೇಸ್ ಆಫ್ ಆಲ್ ದ ತ್ರೀ ಯು ಕ್ಯಾನ್ ರೈಟ್ ದ ಅಮೌಂಟ್ಸ್. ದಟ್ ಈಸ್ ಇಟ್ ಈಸ್ ಟ್ಯಾಕ್ಸೇಬಲ್. ಐ ಗೇವ್ ದ ಎಕ್ಸಾಂಪಲ್, ಮಿಸ್ಟರ್ ಎಕ್ಸ್ ಈಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ನೆಕ್ಸ್ಟ್ he received salary rupees 10,000 in Singapore. Mr. X is working in Bangalore, so earned in India. ಇನ್ನು ಅವ್ನು ಎಲ್ಲಿ ಬೇಕಾದ್ರೆ ರಿಸೀವ್ ಮಾಡಲಿ, ಅವ್ನು ಎಲ್ಲಿ ಬೇಕಾದ್ರೆ ರಿಸೀವ್ ಮಾಡಲಿ, ಇಂಡಿಯಾದಲ್ಲಿ ಅರ್ನ್ ಆಯಿತು ಅಂತ ಹೇಳಿದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ರಿಸೀವ್ ಆದರೂ ಅಷ್ಟೇ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ನೆಕ್ಸ್ಟ್ ಸಿ ದ ಥರ್ಡ್ ಒನ್, ಇನ್ಕಮ್ ರಿಸೀವ್ಡ್ ಆ್ಯಂಡ್ ಎಕ್ರೂಡ್ ಔಟ್ಸೈಡ್ ಇಂಡಿಯಾ. ಇನ್ಕಮ್ ರಿಸೀವ್ ಆಗ್ತಾ ಇರೋದು ಮತ್ತು ಅರ್ನ್ ಮಾಡಿದ್ದು ಔಟ್ಸೈಡ್ ಇಂಡಿಯಾ ಫ್ರಮ್ ಎ ಬಿಸ್ನೆಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಯಾವುದರಿಂದ ಅವ್ನು ಇನ್ಕಮ್ ರಿಸೀವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಥವಾ ಅರ್ನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಫ್ರಮ್ ಎ ಬಿಸ್ನೆಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಬಿಸ್ನೆಸ್ನ ಅವ್ನು ಎಲ್ಲಿಂದ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದರೆ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇರ್ಬೋದು. ಆರ್ ಪ್ರೊಫೆಷನ್ ಸೆಟಪ್ ಇನ್ ಇಂಡಿಯಾ, ಅವ್ನ ಬಿಸ್ನೆಸ್ನ ಇಂಡಿಯಾದಿಂದ ಬಿಸ್ನೆಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಈಗ ದರ್ ಇಸ್ ಎ ಬಿಸ್ನೆಸ್ ಇನ್ ಪಾಕಿಸ್ತಾನದಲ್ಲಿ ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಪಾಕಿಸ್ತಾನದಲ್ಲಿ ಇರೋದ್ರಿಂದ ಈಗ ಇನ್ಕಮ್ ಅರ್ನ್ ಮಾಡ್ತಾ ಇರೋದು ಪಾಕಿಸ್ತಾನದಲ್ಲೇ, ಯಾಕಂದರೆ ಬಿಸ್ನೆಸ್ ಈಸ್ ಇನ್ ಪಾಕಿಸ್ತಾನ್. ಆ್ಯಂಡ್ ಆಲ್ಸೋ ಯು ಎಸ್ಯೂಮ್ ದಟ್ ಈವನ್ ದ ಇನ್ಕಮ್ ಇಸ್ ರಿಸೀವ್ಡ್ ಇನ್ ಪಾಕಿಸ್ತಾನ್. ದ ಬಿಸ್ನೆಸ್ ಇಸ್ ಇನ್ ಪಾಕಿಸ್ತಾನ್ ಆ್ಯಂಡ್ ಇಟ್ ಮೀನ್ಸ್ ದಟ್ ಬಿಸ್ನೆಸ್ ಪಾಕಿಸ್ತಾನದಲ್ಲಿದೆ ಅಂತ ಹೇಳಿದ್ರೆ ಅರ್ನ್ ಮಾಡ್ತಾ ಇರೋದಲ್ಲಿ ವೆರ್ ಇಸ್ ದ ಬಿಸ್ನೆಸ್ ಈಸ್ ಇನ್ ಪಾಕಿಸ್ತಾನ್. ಸೊ ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ರಿಸೀವ್ ಆಗ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ಯು ಅಸ್ಯೂಮ್ ದಟ್ ಪಾಕಿಸ್ತಾನದಲ್ಲೇ ಅವ್ನು ರಿಸೀವ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಈಗ ಆ ಬಿಸ್ನೆಸ್ ಎಲ್ಲಿಂದ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದರೆ ಫ್ರಮ್ ಇಂಡಿಯಾ. ದ ಬಿಸ್ನೆಸ್ ವಿಚ್ ಇಸ್ ದೇರ್ ಇನ್ ಪಾಕಿಸ್ತಾನ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ ಯಾರ ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ ಅಂತ ಹೇಳಿದ್ರೆ, ದ ಇನ್ಕಮ್ ಇಸ್ ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಇವು ಇಬ್ಬರು ಕೇಸಲ್ಲಿ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ. ನಾನ್ ರೆಸಿಡೆಂಟ್ ಕೇಸಲ್ಲಿ ನಾಟ್ ಟ್ಯಾಕ್ಸೇಬಲ್. ಅಮೌಂಟ್ ತೋರ್ಸೋಕ್ಕೆ ಹೋಗಲ್ಲ, ಸ್ಟ್ರೈಟ್ ಅವೇ ವಿ ಆರ್ ಗೋಯಿಂಗ್ ಟು ರೈಟ್ ನಾಟ್ ಟ್ಯಾಕ್ಸೇಬಲ್. ದಟ್ ಈಸ್ ಇಫ್ ಇನ್ಕಮ್ ಈಸ್ ರಿಸೀವ್ಡ್ ಆ್ಯಂಡ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ಇನ್ಕಮ್ ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಅರ್ನ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಬಟ್ ಆ ಬಿಸ್ನೆಸ್ನ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಥವಾ ಅದೇ ರೀತಿ ಬಿಸ್ನೆಸ್ ಬದಲಾಗಿ ಪ್ರೊಫೆಷನ್ ಅಂತ ತಿಳ್ಕೊಳ್ಳಿ, ಲೈಕ್ ಡಾಕ್ಟರ್ ಆಗಿರ್ಬೋದು, ಅಥವಾ ಲಾಯರ್ ಮೇ ಬಿ, ಅಥವಾ ಟೀಚರ್ ಆಗಿರ್ಬೋದು. ಆ ಪ್ರೊಫೆಷನ್ನ ಇಂಡಿಯಾದಿಂದ, ಇಫ್ ದ ಪ್ರೊಫೆಷನ್ ಇಸ್ ಸೆಟಪ್ ಇನ್ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಟ್ ಇಸ್ ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಮಾತ್ರ ಟ್ಯಾಕ್ಸೇಬಲ್. ನಾನ್ ರೆಸಿಡೆಂಟ್ ಕೇಸಲ್ಲಿ ಇಟ್ ಬಿಕಮ್ಸ್ ನಾನ್ ಟ್ಯಾಕ್ಸೇಬಲ್. ಸೊ ಸಿ ಫಾರ್ example, I gave the example, the business is located in Sri Lanka. Now the business is located in Sri Lanka. So ಈಗ business locate ಆಗಿರೋ ಶ್ರೀಲಂಕಾದಲ್ಲಿ ಅಂತ ಹೇಳಿದ್ರೆ earned in Sri Lanka and assume that received rupees 10,000 in Sri Lanka only. The business is in Sri Lanka, so ಅಲ್ಲಿಗೆ earned in Sri Lanka, earned outside India ಆಗುತ್ತೆ. ರಿಸೀವ್ ಮಾಡ್ತಾ ಇರೋದು ಎಸ್ಯೂಮ್ ಮಾಡ್ಕೊಳ್ಳಿ, ಅಲ್ಲೇ ರಿಸೀವ್ ಮಾಡ್ತಾರೆ. ಇನ್ ಶ್ರೀಲಂಕಾ ಇಟ್ ಸೆಲ್ಫ್ ದ SSC is receiving 10,000 rupees. So it means that earned outside India, received income outside India only. But the business which is
ದೇರ್ ಇನ್ ಶ್ರೀಲಂಕಾ ಇಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ನಾಟ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇಬ್ಬರು ಕೇಸಲ್ಲಿ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ. ಲಾಸ್ಟ್ ಕೇಸಲ್ಲಿ ಇಟ್ ವಿಲ್ ಬಿ ನಾಟ್ ಟ್ಯಾಕ್ಸೇಬಲ್. ಸೇ ಹೌ ಮಚ್ ಇಸ್ ದ ಇನ್ಕಮ್ ಆಸ್ ಪರ್ ದ ಎಕ್ಸಾಂಪಲ್, ಇಟ್ ಇಸ್ 20,000. ಸೊ ಇನ್ ದ ಫಸ್ಟ್ ಕಾಲಮ್ ಯು ಆರ್ ಗೋಯಿಂಗ್ ಟು ಶೋ 20,000, ಇನ್ ದ ಸೆಕೆಂಡ್ ಕಾಲಮ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಶೋ 20,000. In case of non-resident you are going to write not taxable. Next, coming to the fourth one, income accrued and received outside India, whether remitted or brought to India. Nodi, you have to understand these three terms. One is received, earned, ಹಾಗೆ ರೆಮಿಟೆಡ್ ಆರ್ ಬ್ರಾಟ್. ಅರ್ನ್ಡ್ ಅಂದರೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ಗಳಿಸೋದು. ಈಗ ಇನ್ಕಮ್ ಅರ್ನ್ಡ್ ಅಂದರೆ ಆದಾಯ ಗಳಿಸೋದು ಅಂತ ಹೇಳ್ಬಿಟ್ಟು, ರಿಸೀವ್ಡ್ ಅಂತ ಹೇಳಿದ್ರೆ ನಾವು ಸ್ವೀಕರಿಸೋದು ಅಂತ ಹೇಳಿಬಿಟ್ಟು, ರೆಮಿಟ್ ಅಂತ ಹೇಳಿದ್ರೆ ರೆಮಿಟ್ ಆರ್ ಬ್ರಾಟ್ ಅಂತ ಹೇಳಿದ್ರೆ, ರೆಮಿಟ್ ಅಂತ ಹೇಳಿದ್ರೆ ಕಳಿಸೋದು ಅಂತ ಹೇಳ್ಬಿಟ್ಟು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ತ್ರೀ ಟರ್ಮ್ಸ್. ಬಿ ಪರ್ಟಿಕ್ಯುಲರ್. ಒನ್ ಈಸ್ ರಿಸೀವ್ಡ್, ಅರ್ನ್ಡ್, ರೆಮಿಟೆಡ್. ರಿಸೀವ್ಡ್ ಮೀನ್ಸ್ ಸಿ ಇನ್ಕಮ್ ರಿಸೀವ್ಡ್, ಇನ್ಕಮ್ನ ಸ್ವೀಕರಿಸಿದ್ದು ಅಂತ ಹೇಳ್ಬಿಟ್ಟು, ಅಂದರೆ ನಾನು ಪಡ್ಕೊಂಡೆ, ಇನ್ಕಮ್ನ ನಾನು ಪಡ್ಕೊಂಡೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ಕಮ್ ಅರ್ನ್ ಮೀನ್ಸ್ ಇನ್ಕಮ್ ಆದಾಯನ ನಾನು ಗಳಿಸಿದ್ದು ಅಂತ ಹೇಳ್ಬಿಟ್ಟು. ರೆಮಿಟೆಡ್ ಅಂತ ಹೇಳಿದ್ರೆ ಇನ್ಕಮ್ನ ಕಳಿಸಿದ್ದು. ಐ ರೆಮಿಟೆಡ್ ₹10,000 ಥ್ರೂ ಬ್ಯಾಂಕ್ ಟು ಮಿಸ್ಟರ್ ಎಕ್ಸ್ ಅಂತ ಹೇಳಿದ್ರೆ ನಾನು ಇನ್ಕಮ್ನ ನಾನು ಏನು ಮಾಡಿದೆ, ಅಥವಾ ₹10,000 ಐ ರೆಮಿಟೆಡ್ ಥ್ರೂ ಬ್ಯಾಂಕ್ ಟು ಮಿಸ್ಟರ್ ಎಕ್ಸ್ ಅಂದರೆ ಮಿಸ್ಟರ್ ಎಕ್ಸ್ ಅನ್ನೋನಿಗೆ ನಾನು ಬ್ಯಾಂಕ್ ಮುಖಾಂತರ ₹10,000ನ ಕಳಿಸ್ತೆ ಅಂತ ಹೇಳ್ಬಿಟ್ಟು. ಈಗ ಈ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಫೋರ್ತ್ ಪಾಯಿಂಟ್, ಇನ್ಕಮ್ ಎಕ್ರೂಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಇನ್ಕಮ್ ಎಕ್ರೂಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಅರ್ನ್ ಮಾಡಿದ್ದು ಮತ್ತು ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ. ವೆದರ್ ರೆಮಿಟೆಡ್ ಆರ್ ಬ್ರಾಟ್ ಟು ಇಂಡಿಯಾ ಅಂದರೆ ಈಗ ಅದನ್ನ ಒಂದು ಇನ್ಕಮ್ ಅರ್ನ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ, ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾನೇ. ಈಗ ಆ ಇನ್ಕಮ್ನ ಇಂಡಿಯಾಕ್ಕೆ ರೆಮಿಟ್ ಮಾಡ್ತಾ ಇದ್ದಾರೆ, ಇಂಡಿಯಾಕ್ಕೆ ಕಳಿಸ್ತಾ ಇದ್ದಾರೆ. ರೆಮಿಟ್ ಅಥವಾ ಬ್ರಾಟ್, ಇನ್ಕಮ್ನ ತರ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಟ್ ಈಸ್ ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ resident and ordinary resident. In case of not ordinary resident and non-resident, it is not taxable. That is, let me take an example here. You have to understand this example properly in order to understand point number 4. That is, now income is earned in Sri Lanka. You assume you have a business or you have a property there in Sri Lanka. ಯು ಆರ್ ಅರ್ನಿಂಗ್ ಇನ್ಕಮ್ ಇನ್ ಶ್ರೀಲಂಕಾ. ಯಾಕಂದರೆ ಪ್ರಾಪರ್ಟಿ ಇರೋದು ಸೇ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ನ ನೀವು ಬಾಡಿಗೆ ಕೊಟ್ಟಿರೋ ಶ್ರೀಲಂಕಾದಲ್ಲಿ. ಈಗ ಬಾಡಿಗೆ ಬರ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ಅರ್ನ್ಡ್ ಇನ್ ಶ್ರೀಲಂಕಾ, ರಿಸೀವ್ ಮಾಡ್ತಾ ಇರೋದು ಶ್ರೀಲಂಕಾ ಅಂತ ತಿಳ್ಕೊಳ್ಳಿ. 20,000 ಇಸ್ ದ ಅಮೌಂಟ್ ಆಫ್ ದಟ್ ಈಸ್ ರೆಂಟ್ ಫ್ರಮ್ ದ ಬಿಲ್ಡಿಂಗ್. ನೀವು ಅರ್ನ್ ಮಾಡಿದ್ದು ಶ್ರೀಲಂಕಾದಲ್ಲಿ, ರಿಸೀವ್ ಮಾಡ್ತಿರೋದು 20,000 ಇನ್ ಶ್ರೀಲಂಕಾ. ಯು ಅಸ್ಯೂಮ್ ನಾವು ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್ ಬೀಯಿಂಗ್ ಅನ್ ಎಸ್ ಎಸ್ ಸಿ, ಆ 20,000ನ ನೀವು ಇಂಡಿಯಾಕ್ಕೆ ರೆಮಿಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅಂದರೆ ನೀವು ಇಂಡಿಯಾಕ್ಕೆ ಬರ್ತಾ ಇದ್ದೀರಾ, ಅವಾಗ ಇಂಡಿಯಾಕ್ಕೆ ಬರುವಾಗ ನೀವು ಆ 20,000ನ ತರ್ಬೋದು, ಇಂಡಿಯಾಕ್ಕೆ ತರ್ತಾ ಇರ್ಬೋದು. ಬ್ರಾಟ್ ಯು ಆರ್ ಬ್ರಿಂಗಿಂಗ್ ₹20,000 ಟು ಇಂಡಿಯಾ. ಅಥವಾ ಥ್ರೂ ಬ್ಯಾಂಕ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಕಳಿಸ್ಬೋದು, ಶ್ರೀಲಂಕಾದಿಂದ ನೀವು ಇಂಡಿಯಾಕ್ಕೆ ಕಳಿಸಿದ್ದೆ ಆದರೆ. ಸೊ ಅವಾಗ ಇಟ್ ಈಸ್ ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ resident and ordinary resident. Not ordinary resident and non-resident case it is not taxable. Last one is past untaxed profits or income remitted to India in the previous year. Past untaxed profit ಇದೆ, untaxed profit it is ಅಂದರೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿಲ್ಲ. ಪಾಸ್ಟ್ ಅನ್ಟ್ಯಾಕ್ಸ್ ಪ್ರಾಫಿಟ್, ಹಿಂದಿನ ವರ್ಷದ ಯಾವುದೋ ಪ್ರಾಫಿಟ್ಸ್ ಇದೆ, ಅದ್ರ ಮೇಲೆ ಇನ್ನೂ ಟ್ಯಾಕ್ಸ್ ಪೇ ಮಾಡಿಲ್ಲ. ಪಾಸ್ಟ್ untaxed profits or income remitted to India in the previous year. ಹಿಂದೆ ಯಾವುದೋ ವರ್ಷದ ಇನ್ಕಮ್ನ ನೀವು ಕಳಿಸ್ತಾ ಇದ್ದೀರಾ. ಒನ್ಸ್ ಅಗೇನ್, earned and received is important in case of scope of total income or incidence of tax. ಅಂದರೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸಲ್ಲಿ ನೀವು ರಿಸೀವ್ಡಲ್ಲಿ ಅರ್ನ್ಡಲ್ಲಿ ಇಷ್ಟೇ ನೋಡಬೇಕು. ಇದೆರಡು, ದೀಸ್ ಟೂ ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಒನ್ ಇಸ್ ರಿಸೀವ್ಡಲ್ಲಿ, ಅರ್ನ್ಡಲ್ಲಿ ಅಂತ ಹೇಳ್ಬಿಟ್ಟು. ರೆಮಿಟೆಡ್, ಬ್ರಾಟ್ ಈ ರೀತಿ ಎಲ್ಲ ಬಂದರೆ ಯು ಹ್ಯಾವ್ ಟು ಇಗ್ನೋರ್. ನಾವು ಹಿಯರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪಾಸ್ಟ್ ಅನ್ಟ್ಯಾಕ್ಸ್ ಪ್ರಾಫಿಟ್ ಅಂತ ಹೇಳಿದ್ರೆ ಹಿಂದಿನ ವರ್ಷದ್ದು ಅನ್ಟ್ಯಾಕ್ಸ್ ಪ್ರಾಫಿಟ್ ಇದೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿಲ್ಲ. ಅಥವಾ ಇನ್ಕಮ್ ರೆಮಿಟೆಡ್ ಟು ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್, ಹಿಂದಿನ ವರ್ಷ ಯಾವುದಾದ್ರು ಇನ್ಕಮ್ನ ಕಳಿಸಿದ್ದೆ ಆದರೆ ಮೂರು ಕೇಸಲ್ಲಿ ಇಟ್ ಇಸ್ ನಾಟ್ ಟ್ಯಾಕ್ಸೇಬಲ್. ಪಾಸ್ಟ್ ಅನ್ಟ್ಯಾಕ್ಸ್ ಪ್ರಾಫಿಟ್ ನೋ, ಯು ಆರ್ ನಾಟ್ ಗೋಯಿಂಗ್ ಟು ಶೋ ಇಟ್ ನಾಟ್ ಟ್ಯಾಕ್ಸೇಬಲ್ ಅಂತ ಬರೀಬೇಕಾಗುತ್ತೆ. ಸೊ ಇನ್ ಶಾರ್ಟ್ ಹೇಳೋದಾದರೆ, ಕಾನ್ಸಂಟ್ರೇಟ್ ಆನ್ ದ ಫಸ್ಟ್ ಪಾಯಿಂಟ್. ಇಫ್ ದ ಇನ್ಕಮ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ, ಅದು ಎಲ್ಲಿ ಬೇಕಾದ್ರೆ ಅರ್ನ್ ಆಗಿರಲಿ ಸ್ಟೂಡೆಂಟ್ಸ್, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿ ಬಂದರೆ ಮೂರು
ಕೇಸಲ್ಲಿ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಕಮ್ ಟು ದ ಸೆಕೆಂಡ್ ಪಾಯಿಂಟ್, ಇನ್ಕಮ್ ಎಕ್ರೂಡ್ ಇನ್ ಇಂಡಿಯಾ. ಇಫ್ ಇನ್ಕಮ್ ಇಸ್ ಅರ್ನ್ಡ್ ಇನ್ ಇಂಡಿಯಾ, ಸಾಕು, ಇನ್ನು ಉಳಿದಿದ್ದು ಓದಬೇಕಂತ ಇಲ್ಲ. ಇಫ್ ಇನ್ಕಮ್ ಇಸ್ ಅರ್ನ್ಡ್ ಇನ್ ಇಂಡಿಯಾ, ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಸಿ ದ ಥರ್ಡ್ ಒನ್, ಇಫ್ ಇನ್ಕಮ್ ರಿಸೀವ್ಡ್ ಆ್ಯಂಡ್ ಎಕ್ರೂಡ್ ಔಟ್ಸೈಡ್ ಇಂಡಿಯಾ. ಇನ್ಕಮ್ ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಅರ್ನ್ ಮಾಡಿದ್ದು ಔಟ್ಸೈಡ್ ಇಂಡಿಯಾ, ಫ್ರಮ್ ಎ ಬಿಸ್ನೆಸ್, ಒಂದು ಬಿಸ್ನೆಸ್ಸಿಂದ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು. ಒಂದು ಬಿಸ್ನೆಸ್ ಔಟ್ಸೈಡ್ ಇಂಡಿಯಾ ಇದೆ, ಸಿಂಗಾಪುರದಲ್ಲಿದೆ. ಸೊ ಸಿಂಗಾಪುರದಲ್ಲಿದೆ ಅಂತ ಹೇಳಿದ್ರೆ ದ ಇನ್ಕಮ್ ಇಸ್ ಅರ್ನ್ಡ್ ಇನ್ ಸಿಂಗಾಪುರ್. ಅಂದರೆ ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ, ನಾವು ಇಲ್ಲಿ ನೋಡಬೇಕಾಗಿರೋದು ವೆದರ್ ಇಟ್ ಈಸ್ ಇನ್ ಇಂಡಿಯಾ ಔಟ್ಸೈಡ್ ಇಂಡಿಯಾ. ಸಿಂಗಾಪುರ್ ಅಂತ ಹೇಳಿದಾಗ ಔಟ್ಸೈಡ್ ಇಂಡಿಯಾ. ಇನ್ಕಮ್ ಇಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ. ರೆಸ್ಯೂಮ್ ದಟ್ ನೀವು ಆ ಇನ್ಕಮ್ನ ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಬಟ್ ಆ ಬಿಸ್ನೆಸ್ನ ಇಫ್ ಇಟ್ ಇಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, ಪ್ರೊಫೆಷನ್ನ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್. ನಾನ್ ರೆಸಿಡೆಂಟ್ ಕೇಸಲ್ಲಿ ಏನಾಗುತ್ತೆ ಅಂದರೆ ನಾಟ್ ಟ್ಯಾಕ್ಸೇಬಲ್ ಆಗುತ್ತೆ. ಕಮಿಂಗ್ ಟು ದ ಫೋರ್ತ್ ಒನ್, ಇನ್ಕಮ್ ಎಕ್ರೂಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ವೆದರ್ ರೆಮಿಟೆಡ್ ಆರ್ ಬ್ರಾಟ್ ಟು ಇಂಡಿಯಾ. ಇನ್ಕಮ್ ಇಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ. ಅರ್ನ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ, ರಿಸೀವ್ ಮಾಡ್ತಾ ಇರೋದು ಔಟ್ಸೈಡ್ ಇಂಡಿಯಾ. ಬಟ್ ಇಫ್ ಇಟ್ ಈಸ್ ರೆಮಿಟೆಡ್ ಆರ್ ಬ್ರಾಟ್ ಟು ಇಂಡಿಯಾ, ಸೊ ಅದನ್ನ ಇಂಡಿಯಾಕ್ಕೆ ರೆಮಿಟ್ ಮಾಡ್ತಾ ಇದ್ದೀರಾ, ಥ್ರೂ ಬ್ಯಾಂಕ್ ಕಳಿಸ್ತಾ ಇದ್ದೀರಾ ಔಟ್ಸೈಡ್ ಇಂಡಿಯಾದಿಂದ. ಐ ಗಿವ್ ದ ಎಕ್ಸಾಂಪಲ್ ಆಫ್ ಶ್ರೀಲಂಕಾದಲ್ಲಿ ನಿಮ್ಮದೊಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿಯಿಂದ ನೀವು ಇನ್ಕಮ್ ಅಲ್ಲೇ ಅರ್ನ್ ಮಾಡ್ತಾ ಇದ್ದೀರಾ, ರಿಸೀವ್ ಮಾಡ್ತಾ ಇದ್ದೀರಾ. ಈಗ ಆ ಇನ್ಕಮ್ ಅದನ್ನ ನೀವು ಇಂಡಿಯಾಕ್ಕೆ ತರ್ತಾ ಇದ್ದೀರಾ ಅಂತಾರೆ, ಇಫ್ ಯು ಆರ್ ಬ್ರಿಂಗಿಂಗ್ ದಟ್ ಇನ್ಕಮ್ ಟು ಇಂಡಿಯಾ, ಅಥವಾ ಇಫ್ ಯು ಆರ್ ರೆಮಿಟಿಂಗ್ ಥ್ರೂ ಬ್ಯಾಂಕ್ ಟು ಇಂಡಿಯಾಕ್ಕೆ ನೀವು ಬ್ಯಾಂಕ್ ಥ್ರೂ ಕಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ನಾಟ್ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ, ನಾನ್ ರೆಸಿಡೆಂಟ್ ಕೇಸಲ್ಲಿ ನಾಟ್ ಟ್ಯಾಕ್ಸೇಬಲ್. ಪಾಸ್ಟ್ ಅನ್ಟ್ಯಾಕ್ಸ್ ಪ್ರಾಫಿಟ್ ಅಂತ ಬಂದರೆ ಇಟ್ ಈಸ್ ನಾಟ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. Few important points to be considered, students. Which are those important points? You see, point number 1, dividend from an Indian company or domestic company is exempt from tax. See, dividend is nothing but it is an income on shares. ನೀವು ಶೇರ್ಸ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಥವಾ ಪರ್ಚೇಸ್ ಮಾಡಿದ್ದೀರಾ, ನಿಮಗೆ ಅದ್ರ ಮೇಲೆ ಇನ್ಕಮ್ ಬರುತ್ತೆ. ಆ ಇನ್ಕಮ್ ಏನಂತ ಕರಿತೀವಿ ಅಂದರೆ ಡಿವಿಡೆಂಡ್. ಈಗ ಹೇಗೆ ವೆನ್ ಯು ಡೆಪಾಸಿಟ್ ಸರ್ಟನ್ ಅಮೌಂಟ್ ಇನ್ ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಇಟ್ಟಿರಾ ಅಂತ ಹೇಳಿದ್ರೆ, ಆ ಡೆಪಾಸಿಟ್ ಮೇಲೆ ನಿಮ್ಗೆ ಏನು ಇನ್ಕಮ್ ಬರುತ್ತಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಇಂಟ್ರೆಸ್ಟ್. ಇನ್ ದ ಸೇಮ್ ವೇ, ಇಫ್ ಯು ಹ್ಯಾವ್ ಇನ್ವೆಸ್ಟೆಡ್ ಇನ್ ಶೇರ್ಸ್, ದ ಇನ್ಕಮ್ ಫ್ರಮ್ ಶೇರ್ಸ್ ಇಸ್ ಕಾಲ್ಡ್ ಆಸ್ ಡಿವಿಡೆಂಡ್. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಆನ್ ಇಂಡಿಯನ್ ಕಂಪನಿಯಿಂದ ನೀವು ಡಿವಿಡೆಂಡ್ ರಿಸೀವ್ ಮಾಡ್ತಾ ಇದ್ದೀರಾ, ಅಥವಾ ಡೊಮೆಸ್ಟಿಕ್ ಕಂಪನಿ ಇಸ್ ನಥಿಂಗ್ ಬಟ್ ಇಂಡಿಯನ್ ಕಂಪನಿ ಇಟ್ಸೆಲ್ಫ್. ಇಂಡಿಯನ್ ಕಂಪನಿಯಿಂದ ನೀವು ಡಿವಿಡೆಂಡ್ ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಯಾವುದೇ ರೀತಿಯಾದ ಟ್ಯಾಕ್ಸ್ ಕಟ್ಟಬೇಕಂತ ಏನಿಲ್ಲ. ಹಾಗೆ ನಾವು ಏನು ಬರಿತೀವಿ ಅವಾಗ ಕಾಲಮಲ್ಲಿ ಅಂತ ಹೇಳಿದ್ರೆ ಎಕ್ಸೆಂಪ್ಟ್ ಅಂತ ಬರಿಬೇಕಾಗುತ್ತೆ. 3 columns ವಿ ಆರ್ ಸಪೋಸ್ ಟು ರೈಟ್ ಎಕ್ಸೆಂಪ್ಟ್. Next is agricultural income earned in India is exempt from tax. If agricultural income is given, agricultural income at ಎಷ್ಟು ಅಮೌಂಟ್ ಇರ್ಬೋದು, it is exempt. You need not pay tax, or the SSC need not pay tax. It is exempt from tax. Interest on post office savings bank account is exempt up to rupees 3,500 in case of an individual case ಅಲ್ಲಿ if interest is received from ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಹೇಗೆ ನೀವು SB ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಹೇಗೆ ನೀವು ಬ್ಯಾಂಕಲ್ಲಿ ಓಪನ್ ಮಾಡ್ತೀರಾ, ಇನ್ ಪೋಸ್ಟ್ ಆಫೀಸ್ ಆಲ್ಸೋ ಯು ಕ್ಯಾನ್ ಓಪನ್ SB ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು. ದ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, POSB ಅಕೌಂಟ್ ಅಂತ ಶಾರ್ಟಲ್ಲಿ ಹೇಳ್ತೀವಿ. POSB ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಏನಾದ್ರು ಇಂಟ್ರೆಸ್ಟ್ ರಿಸೀವ್ ಮಾಡಿದ್ರೆ ಅಪ್ ಟು 3,500 ಈಸ್ ಎಕ್ಸೆಂಪ್ಟ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಕೌಂಟ್. ಅಂದರೆ ನೀವು ಇಂಡಿವಿಜುವಲ್ ಅಕೌಂಟ್ ಇದೆ, ನಿಮ್ಮದು ಒಬ್ರದ್ದೇ ಅಕೌಂಟ್ ಇದೆ, ನೀವು ಆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ಇಂಟ್ರೆಸ್ಟ್ ರಿಸೀವ್ ಮಾಡ್ತಾ ಇದ್ದೀರಾ, ಅಪ್ ಟು 3,500 ಎಕ್ಸೆಂಪ್ಟ್. ಸೇ ಫಾರ್ ಎಕ್ಸಾಂಪಲ್, if I receive interest from post office savings bank account rupees 4,000, if I receive rupees 4,000 as interest from post office savings bank account, 3,500 ತನಕ ಎಕ್ಸೆಂಪ್ಟ್ ಆಗುತ್ತೆ. ಇನ್ 500 ಇದೆ ಅಲ್ಲ, ಅಂದರೆ 4,000 is the interest I received from post office savings bank account, ಅಪ್ ಟು 3,500 ಎಕ್ಸೆಂಪ್ಟ್ ಆಗುತ್ತೆ. 500 ಏನಾಗುತ್ತೆ ಅಂದರೆ ಟ್ಯಾಕ್ಸೇಬಲ್ ಆಗುತ್ತೆ ಇನ್ ಕೇಸ್ ಆಫ್ ಆಲ್ ದ 3. ಯಾಕಂತ ಹೇಳಿದ್ರೆ ದ ರೀಸನ್ ಇಸ್ ಸಿಂಪಲ್. ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ವಿ ಶುಡ್ ಕನ್ಸಿಡರ್ ಇಟ್ ಆಸ್ ನಾವು ಇಂಡಿಯಾದ ಯಾವುದೋ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೀವಿ, ಅದರಿಂದ ಇಂಟ್ರೆಸ್ಟ್ ರಿಸೀವ್ ಮಾಡ್ತಾ ಇದ್ದೀವಿ, ಆ ರೀತಿ ನೀವು ಟ್ರೀಟ್ ಮಾಡಬೇಕಾಗುತ್ತೆ. ಅಪ್ ಟು 3,500 ಎಕ್ಸೆಂಪ್ಟ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ರಿಸೀವ್ 3,500 ತನಕ ಎಕ್ಸೆಂಪ್ಟ್, ಯು ನೀಡ್ ನಾಟ್ ಪೇ ಟ್ಯಾಕ್ಸ್. ಅದರಿಂದ ಏನು ಜಾಸ್ತಿ ಇರುತ್ತೆ, ಯು ಹ್ಯಾವ್ ಟು ಪೇ ಟ್ಯಾಕ್ಸ್. ಸೊ 100 ಬಿಕಮ್ಸ್ taxable here. If you say for example, if you receive
ಪರ್ಫೆಕ್ಟ್ 3500 3500 ರಿಸೀವ್ ಮಾಡಿದ್ರೆ ಎಕ್ಸೆಂಪ್ಟ್, 3501 ರಿಸೀವ್ ಮಾಡಿದ್ರೆ 3500 ತನಕ ಎಕ್ಸೆಂಪ್ಟ್ ಆಗುತ್ತೆ. 1 ರೂಪಿ becomes taxable in case of interest on post office savings bank account. Gifts given in cash or kind by relatives is exempt from tax. ಗಿಫ್ಟ್ಸ್ನ ಕೊಡ್ಬೋದು, ರಿಲೇಟಿವ್ಸ್ ಕೊಡ್ಬೋದು. ರಿಲೇಟಿವ್ಸ್ ಏನಾದ್ರು ಗಿಫ್ಟ್ಸ್ನ ಕೊಟ್ಟರೆ, ನಿಮ್ಮ ತಾಯಿ, ತಂದೆ, ಬ್ರದರ್ಸ್, ಸಿಸ್ಟರ್ಸ್ ಎಲ್ಲರೂ, ನಿಮ್ಮ ಮೆಟರ್ನಲ್ ಅಂಕಲ್, ಫೆಟರ್ನಲ್ ಅಂಕಲ್ ಆಗಿರ್ಬೋದು, ಅಂದರೆ ನಿಮ್ಮ ಸೋದರ ಮಾವ ಆಗಿರ್ಬೋದು, ಅಥವಾ ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ರಿಲೇಟಿವ್ಸ್, ದೇ ಆರ್ ಕನ್ಸಿಡರ್ಡ್ ಆಸ್ ರಿಲೇಟಿವ್ಸ್. ರಿಲೇಟಿವ್ಸಿಂದ ಏನೇ ಗಿಫ್ಟ್ನ ರಿಸೀವ್ ಮಾಡಿದ್ರು, ಅದು ಎಷ್ಟೇ ಅಮೌಂಟ್ ಆಗಿರ್ಬೋದು, ಇಟ್ ಮೇ ಬಿ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್, 1 lakh 2 lakh ಎಷ್ಟೇ ಆಗಿರ್ಬೋದು, ಕ್ಯಾಶಲ್ಲಿ ಕೊಟ್ಟಿರ್ಬೋದು, ಕೈಂಡಲ್ಲಿ ಕೊಟ್ಟಿರ್ಬೋದು. ವಾಟ್ ಈಸ್ ದಿಸ್ ಕೈಂಡ್? ಕ್ಯಾಶ್, ಕ್ಯಾಶ್ ಮೀನ್ಸ್ ಹಾರ್ಡ್ ಮನಿ. ಕೈಂಡ್ ಅಂತ ಹೇಳಿದ್ರೆ ವಸ್ತುವಿನಲ್ಲಿ ಕೊಟ್ಟಿದ್ದೆ ಆದರೆ, ಪ್ರಾಪರ್ಟಿ, ಇನ್ ಕೇಸ್ ಆಫ್ ಪ್ರಾಪರ್ಟಿ, ಸೇ ಫಾರ್ ಎಕ್ಸಾಂಪಲ್ ಅವರೆಲ್ಲ ನಿಮಗೆ ಬಿಲ್ಡಿಂಗ್ನ ಗಿಫ್ಟ್ ಆಗಿ ಕೊಡ್ಬೋದು, ಅಥವಾ ದೇ ಮೇ ಗಿವ್, ಇಟ್ ಮೇ ಬಿ ಜ್ಯುವೆಲ್ರಿ ಕೊಟ್ಟಿದ್ದೆ ಆದರೆ, ಅವಾಗ ಎನಿ ಗಿಫ್ಟ್ಸ್ ಗಿವನ್ ಬೈ ರಿಲೇಟಿವ್ಸ್ ಏನೇ ಗಿಫ್ಟ್ಸ್ ಕೊಡಲಿ, ಕ್ಯಾಶಲ್ಲಿ ಕೊಟ್ಟಿರ್ಬೋದು, ಕೈಂಡಲ್ಲಿ ಕೊಟ್ಟಿರ್ಬೋದು, ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ನೆಕ್ಸ್ಟ್ ಇಸ್ ಗಿಫ್ಟ್ಸ್ ರಿಸೀವ್ಡ್ ಬೈ ದ SSC ಡ್ಯೂರಿಂಗ್ ಹಿಸ್ ಆರ್ ಹರ್ ಮ್ಯಾರೇಜ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಮ್ಯಾರೇಜ್ ಟೈಮಲ್ಲಿ, ಮದುವೆ ಟೈಮಲ್ಲಿ SSC ಏನಾದ್ರು ಗಿಫ್ಟ್ನ ರಿಸೀವ್ ಮಾಡಿದರೆ ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಇಟ್ ಮೇ ಬಿ ಎನಿಥಿಂಗ್, ಜ್ಯುವೆಲ್ರಿ ಆರ್ ಇಟ್ ಮೇ ಬಿ ಕ್ಯಾಶ್. 1 lakh ಕ್ಯಾಶ್ ಕೊಡ್ಬೋದು ನಿಮ್ಮ ಫ್ರೆಂಡ್ ಮ್ಯಾರೇಜ್ ಟೈಮಲ್ಲಿ, ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಇಫ್ ದ ಗಿಫ್ಟ್ ಈಸ್ given at the time of marriage anniversary, if the gift is given at the time of marriage anniversary, it is taxable. ನೋಡಿ, ಮ್ಯಾರೇಜ್ ಟೈಮಲ್ಲಿ ಗಿಫ್ಟ್ ಕೊಟ್ಟರೆ ಎಕ್ಸೆಂಪ್ಟ್, ಮ್ಯಾರೇಜ್ ಆ್ಯನಿವರ್ಸರಿ ಟೈಮಲ್ಲಿ ಕೊಟ್ಟರೆ, ಅಂದರೆ ಮದುವೆ ವಾರ್ಷಿಕೋತ್ಸವ 1 year ಆಯಿತು ಮದುವೆ ಆಗಿ, ಅವಾಗ ನೀವು ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು SSC ಅವನೊಂದು ಪ್ರೋಗ್ರಾಮ್ ಅಥವಾ ಫಂಕ್ಷನ್ನ ಆರ್ಗನೈಸ್ ಮಾಡಿರ್ತಾನೆ, ಅವಾಗ ಯಾರು ಗಿಫ್ಟ್ ಕೊಟ್ಟರೆ, ಮ್ಯಾರೇಜ್ ಆ್ಯನಿವರ್ಸರಿಗೆ ಏನಾದ್ರು ಗಿಫ್ಟ್ ಕೊಟ್ಟರೆ ಇಟ್ ಈಸ್ ಟ್ಯಾಕ್ಸೇಬಲ್. ಮ್ಯಾರೇಜ್ ಟೈಮಲ್ಲಿ ಏನಾದ್ರು ಗಿಫ್ಟ್ ರಿಸೀವ್ ಮಾಡಿದ್ರೆ ಎಕ್ಸೆಂಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಇಸ್, so point number 6 is important. Gifts received from others other than relatives is exempt up to rupees 50,000. ಗಿಫ್ಟ್ ಎಲ್ಲಾದರೂ ಬೇರೆ ರಿಲೇಟಿವ್ಸ್ ಬಿಟ್ಟು, ಬೇರೆ ಅದರ್ ದೆನ್ ರಿಲೇಟಿವ್ಸ್ ಬಿಟ್ಟು ಬೇರೆ ಯಾರು ಗಿಫ್ಟ್ ಕೊಟ್ಟಿದ್ದೆ ಆದರೆ, ನಿಮ್ಮ ಫ್ರೆಂಡ್ಸ್ ಕೊಡ್ಬೋದು, ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ದೆ ಆದರೆ ಅಪ್ ಟು 50,000 ತನಕ ಎಕ್ಸೆಂಪ್ಟ್. ಇಫ್ ದ ವ್ಯಾಲ್ಯೂ ಆಫ್ ದ ಗಿಫ್ಟ್ಸ್ ಗಿವನ್ ಬೈ ಅದರ್ಸ್ exceeds rupees 50,000, entire amount is taxable. ರಿಲೇಟಿವ್ಸ್ ಬಿಟ್ಟು ಬೇರೆ ಯಾರು ಗಿಫ್ಟ್ ಕೊಡ್ತಾ ಇದ್ದಾರೆ, ಅಪರಿಚಿತರು ಯಾರು ಗಿಫ್ಟ್ ಕೊಡ್ತಾ ಇದ್ದಾರೆ, ಇಫ್ ಯುವರ್ ಫ್ರೆಂಡ್ ಈಸ್ ಗಿವಿಂಗ್ ಗಿಫ್ಟ್, ಅಕಸ್ಮಾತ್ ಗಿಫ್ಟ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಕೊಟ್ಟರೆ, ರಿಲೇಟಿವ್ಸ್ ಬದಲಾಗಿ ಬೇರೆ ಯಾರು ಕೊಟ್ಟಿದ್ದೆ ಆದರೆ ಅಪ್ ಟು 50,000 ತನಕ ಇಟ್ ಈಸ್ ಎಕ್ಸೆಂಪ್ಟ್. ಇಫ್ ದ ಅಮೌಂಟ್ ಆಫ್ ಗಿಫ್ಟ್ ಆರ್ ದ ವ್ಯಾಲ್ಯೂ ಆಫ್ ದ ಗಿಫ್ಟ್ ಎಕ್ಸೀಡ್ಸ್ rupees 50,000, 50,000ಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸೇಬಲ್. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಒಬ್ಬ 48,000 ವರ್ತು ಗಿಫ್ಟ್ ಕೊಟ್ಟ, 48,000 ವರ್ತ್ ಅಥವಾ 48,000 ಕ್ಯಾಶ್ ಕೊಟ್ಟ ಅಂತ ತಿಳ್ಕೊಳ್ಳಿ. ನಾವು ಇಟ್ ಈಸ್ ಗಿಫ್ಟ್ ಫ್ರಮ್ ಫ್ರೆಂಡ್ ಎಷ್ಟು ಕೊಡ್ತಾ ಇದೆ ಅಂದರೆ 48,000. ಇಫ್ ಗಿಫ್ಟ್ ಈಸ್ ಗಿವನ್ ಬೈ ರಿಲೇಟಿವ್ಸ್ ಫುಲ್ಲಿ ಎಕ್ಸೆಂಪ್ಟ್, ಅದು ಅದ್ರ ರಿಲೇಟಿವ್ಸ್ ಎಲ್ಲ ಗಿಫ್ಟ್ ಕೊಟ್ಟರೆ ಅದು ಎಕ್ಸೆಂಪ್ಟ್ ಆಗಿರುತ್ತೆ. ಫ್ರೆಂಡ್ಸ್ ಕೊಟ್ಟಿದ್ದೆ ಆದರೆ ನೀವು ವ್ಯಾಲ್ಯೂ ನೋಡಬೇಕಾಗುತ್ತೆ, ಅದರ ವ್ಯಾಲ್ಯೂ ಎಷ್ಟು. ಅಪ್ ಟು 50,000 ಇಟ್ ಈಸ್ ದ ಗಿಫ್ಟ್ ಈಸ್ ಎಕ್ಸೆಂಪ್ಟ್. ಅವ್ನು ಕೊಟ್ಟಿದ್ದೆಷ್ಟು ಅಂತ ಹೇಳಿದ್ರೆ 48,000, 50,000 ತನಕ ಎಕ್ಸಂಪ್ಷನ್ ಇದೆ, ಟ್ಯಾಕ್ಸ್ ಇಲ್ಲ. ಹಾಗಾಗಿ ನಿಮ್ಮ ಫ್ರೆಂಡಿಂದ ಏನು 48,000 ಗಿಫ್ಟಾಗಿ ರಿಸೀವ್ ಮಾಡಿರ್ತೀರ, ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಅದೇ ಅವನೆಲ್ಲರೂ 51,000 ಕೊಟ್ಟಿಯಾನೆ ಅಂತ ತಿಳ್ಕೊಳ್ಳಿ. ಇಫ್ ದ ಗಿಫ್ಟ್ ಗಿವನ್ ಬೈ ಫ್ರೆಂಡ್ ಈಸ್ ವರ್ತ್ rupees 51,000, ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಒಬ್ಬ 51,000 rupees ಕ್ಯಾಶ್ ಕೊಟ್ಟ ಆ್ಯಸ್ ಗಿಫ್ಟ್ ಅಂತ ತಿಳ್ಕೊಳ್ಳಿ. ಅವಾಗ ಇಫ್ ದ ವ್ಯಾಲ್ಯೂ ಆಫ್ ದ ಗಿಫ್ಟ್ ಗಿವನ್ ಬೈ ಅದರ್ಸ್ ಅದರ್ ದೆನ್ ರಿಲೇಟಿವ್ಸ್ನ ಬಿಟ್ಟು ಬೇರೆ ಯಾರು ಗಿಫ್ಟ್ ಕೊಟ್ಟಿದ್ದೆ ಆದರೆ ಅಬೌವ್ 50,000 ಎಲ್ಲರೂ ಗಿಫ್ಟಿನ ವ್ಯಾಲ್ಯೂ 50,000ಕ್ಕಿಂತ ಜಾಸ್ತಿ ಇದ್ದರೆ ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸೇಬಲ್, ಅಂದರೆ 50,000 ತನಕ ಎಕ್ಸೆಂಪ್ಟ್. ಈಗ ನಿಮ್ಮ ಫ್ರೆಂಡ್ ಕೊಟ್ಟಿರೋ ಗಿಫ್ಟಿನ ವ್ಯಾಲ್ಯೂ ಎಷ್ಟು ಅಂದರೆ 51,000. ಈಗ ಬರೀ 1,000 ಅಲ್ಲ ಸ್ಟೂಡೆಂಟ್ಸ್, ಎಂಟೈರ್ ಗಿಫ್ಟ್ ಬಿಕಮ್ಸ್ ಟ್ಯಾಕ್ಸೇಬಲ್. ಈ ಗಿಫ್ಟಿನ ವ್ಯಾಲ್ಯೂ 50,000ಕ್ಕಿಂತ ಜಾಸ್ತಿ ಇದ್ದರೆ ಫುಲ್ ವ್ಯಾಲ್ಯೂ ಆಫ್ ದ ಗಿಫ್ಟ್ ಬಿಕಮ್ಸ್ ಟ್ಯಾಕ್ಸೇಬಲ್. ಅಲ್ಲಿಗೆ 1,000 ಮಾತ್ರ ಅಲ್ಲ, 51,000 ಟ್ಯಾಕ್ಸೇಬಲ್ ಆಗುತ್ತೆ. 50,000 ಎಲ್ಲಾದರೂ ಗಿಫ್ಟ್ ಕೊಟ್ಟರೆ, ಗಿಫ್ಟ್ ನಿಮ್ಮ ಫ್ರೆಂಡ್ಸ್ 50,000 ಅಷ್ಟು ಕ್ಯಾಶ್ ಕೊಟ್ಟ ಗಿಫ್ಟ್ ಅಂತ ಹೇಳ್ಬಿಟ್ಟು 50,000 ಕ್ಯಾಶ್, ಅಪ್ ಟು 50,000 ಎಕ್ಸೆಂಪ್ಟ್. 50,000 1 ರೂಪಿ ಕೊಟ್ಟರೆ ಆಸ್ ಗಿಫ್ಟ್, ಬರೀ 1 ರೂಪಿ ಅಲ್ಲ, ಎಂಟೈರ್ 50,000 1 ರೂಪಿ ಬಿಕಮ್ಸ್ ಟ್ಯಾಕ್ಸೇಬಲ್. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದು ಯಾರ ಕೇಸಲ್ಲಿ ಅಂತ ಹೇಳಿದ್ರೆ ಫ್ರೆಂಡ್ಸ್ನ ಕೇಸಲ್ಲಿ. ಫಸ್ಟು ನೀವೇನು ನೋಡಬೇಕು ಗಿಫ್ಟ್ ಕೇಸಲ್ಲಿ, ದಿಸ್ ಈಸ್ ಇಂಪಾರ್ಟೆಂಟ್.
ಯಾರು ಗಿಫ್ಟ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೇರ್ ಆರ್ ಟೂ ಪಾಸಿಬಿಲಿಟೀಸ್. ಒಂದು ರಿಲೇಟಿವ್ಸ್ ಕೊಡ್ಬೋದು, ಫ್ರೆಂಡ್ಸ್ ಕೊಡ್ಬೋದು. ರಿಲೇಟಿವ್ಸ್ ಕೊಟ್ಟರೆ ಫುಲ್ಲಿ ಎಕ್ಸಾಮ್, ಉಳಿದಿದ್ದ ಪಾಯಿಂಟ್ ನೀವು ಓದಬೇಕಂತಲೇ ಇಲ್ಲ. ರಿಲೇಟಿವ್ಸ್ ಕೊಟ್ಟರೆ. ಫ್ರೆಂಡ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವೇನು ನೋಡಬೇಕು, ಗಿಫ್ಟಿನ ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು. ಅಪ್ ಟು 50,000 ಎಕ್ಸಾಮ್, 50,000 ಜಾಸ್ತಿ ಇದ್ದರೆ ಫುಲ್ ಅಮೌಂಟ್ ಟ್ಯಾಕ್ಸೇಬಲ್ ಆಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಫ್ರೆಂಡ್ ಕೊಡ್ತಾ ಇದ್ದಾನೆ ಗಿಫ್ಟ್ನ, ಇಟ್ ಈಸ್ ಟ್ಯಾಕ್ಸೇಬಲ್. ನೆಕ್ಸ್ಟು ಅದರ ವ್ಯಾಲ್ಯೂ ನೋಡಿ 48,000 ಅಂತ ಇದೆ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಅಪ್ ಟು 50,000 ದ ಗಿಫ್ಟ್ ಫ್ರಮ್ ಅದರ್ಸ್ ಇಟ್ ಈಸ್ ಎಕ್ಸಾಮ್, ಹಾಗಾಗಿ ಎಕ್ಸಾಮ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಗಿಫ್ಟಿನ ವ್ಯಾಲ್ಯೂ ನೋಡಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಈಗ ಫ್ರೆಂಡ್ ಆದವನು, ಸಿ ಹಿಯರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಫ್ರೆಂಡ್ ಟೂ ಪಾಸಿಬಿಲಿಟೀಸ್ ಆರ್ ದೇರ್. ಒಂದು ರಿಲೇಟಿವ್ಸ್ ಕೊಡ್ಬೋದು, ಫ್ರೆಂಡ್ಸ್ ಕೊಡ್ಬೋದು. ರಿಲೇಟಿವ್ಸ್ ಕೊಟ್ಟರೆ ಎಕ್ಸಾಮ್, ಫ್ರೆಂಡ್ ಕೊಟ್ಟರೆ ನೆಕ್ಸ್ಟ್ ನೀವೇನು ನೋಡಬೇಕು ಅಂತ ಹೇಳಿದ್ರೆ ಗಿಫ್ಟಿನ ವ್ಯಾಲ್ಯೂ ಎಷ್ಟು ಅಂತ ನೋಡಬೇಕು. ವೆದರ್ ದ ವ್ಯಾಲ್ಯೂ ಆಫ್ ಗಿಫ್ಟ್ ಗಿವನ್ ಬೈ ಫ್ರೆಂಡ್ ಎಕ್ಸೀಡ್ಸ್ 50,000 ಆರ್ ಲೆಸ್ ದ್ಯಾನ್ 50,000. ಸೊ ಅಸ್ಯೂಮ್ ದ್ಯಾಟ್ he has given cash as gift of rupees 70,000. 70,000 ಅವನು ಗಿಫ್ಟಾಗಿ ಕೊಡ್ತಾ ಇದ್ದಾನೆ. ಒಬ್ಬ ಫ್ರೆಂಡ್ ನಿಮಗೆ 70,000ನ ಕ್ಯಾಶಲ್ಲಿ ಗಿಫ್ಟಾಗಿ ಕೊಡ್ತಾ ಇದ್ದಾನೆ. ಸೊ 70,000 ಅಂತ ಆಯಿತು. ಈಗ ಟ್ಯಾಕ್ಸೇಬಲ್ ಆಗುತ್ತೆ ಬಿಕಾಸ್ ದ ವ್ಯಾಲ್ಯೂ ಆಫ್ ದ ಗಿಫ್ಟ್ ಎಕ್ಸೀಡ್ಸ್ 50,000. ಈಗ ಎಷ್ಟು ಟ್ಯಾಕ್ಸೇಬಲ್ ಆಗುತ್ತೆ ಅಂದರೆ 50,000ಕ್ಕಿಂತ ಎಷ್ಟು ಜಾಸ್ತಿ ಇದೆ ಅದಲ್ಲ ಸ್ಟೂಡೆಂಟ್, ಎಂಟೈರ್ ವ್ಯಾಲ್ಯೂ ಆಫ್ ಗಿಫ್ಟ್ ಬಿಕಮ್ಸ್ ಟ್ಯಾಕ್ಸೇಬಲ್ ವೆನ್ ಇಟ್ ಎಕ್ಸೀಡ್ಸ್ 50,000. 50,000 ಜಾಸ್ತಿ ಆದರೆ ಫುಲ್ ಅಮೌಂಟ್ ಟ್ಯಾಕ್ಸೇಬಲ್ ಆಗುತ್ತೆ. ನೆಕ್ಸ್ಟ್ ಯಾವಾಗ ಕೊಡ್ತಾ ಇರೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾರೇಜ್ ಟೈಮಲ್ಲಿ ಕೊಟ್ಟರೆ ಎಕ್ಸೆಂಪ್ಟ್, ಇನ್ನು ಉಳಿದಿದ್ದು ಯಾವುದೇ ಟೈಮಲ್ಲಿ ಕೊಟ್ಟರು ಟ್ಯಾಕ್ಸೇಬಲ್ ಆಗುತ್ತೆ. ಯಾರು ಕೊಡ್ತಾ ಇದ್ದಾರೆ, ವ್ಯಾಲ್ಯೂ ಆಫ್ ದ ಗಿಫ್ಟ್ ನೋಡಬೇಕು. ಒಕೇಶನ್ ಯು ಹ್ಯಾವ್ ಟು ಸಿ. ಒಕೇಶನ್ ಯಾವಾಗ ಮ್ಯಾರೇಜ್ ಟೈಮಲ್ಲಿ ಕೊಟ್ಟರೆ ಎಕ್ಸೆಂಪ್ಟ್, ಅದು ಬಿಟ್ಟು ಬೇರೆ ಯಾವ್ದು ನಿಮ್ಮ ಬರ್ಡೇ ಕೊಡ್ತಾ ಇದ್ದಾನೆ ಟ್ಯಾಕ್ಸೇಬಲ್. ಯಾಕಂದರೆ ವ್ಯಾಲ್ಯೂ ಆಫ್ ದ ಗಿಫ್ಟ್ ಇಸ್ ಮೋರ್ ದೆನ್ 50,000. 70,000 ಅವ್ನು ಕೊಡ್ತಾ ಇರೋದು, ನಿಮ್ಮ ಫ್ರೆಂಡ್ ಕ್ಯಾಶಲ್ಲಿ 50,000 70,000 ಗಿಫ್ಟ್ ಕೊಡ್ತಾ ಇದ್ದಾನೆ. ಮ್ಯಾರೇಜ್ ಟೈಮಲ್ಲಿ ಕೊಟ್ಟರೆ ಎಕ್ಸೆಂಪ್ಟ್ ಆಗುತ್ತೆ, ಬಟ್ ಅವ್ನು ಕೊಡ್ತಾ ಇರೋದು ಬರ್ಡೇ ಕೊಟ್ಟಿರ್ಬೋದು, ಟ್ಯಾಕ್ಸೇಬಲ್. ಮ್ಯಾರೇಜ್ ಆ್ಯನಿವರ್ಸರಿ ಕೊಡ್ಬೋದು, ಟ್ಯಾಕ್ಸೇಬಲ್. ಅದೇ ಈಗೆಲ್ಲಾದರೂ ಫ್ರೆಂಡ್ ಎಲ್ಲಾದರೂ 49,000 ಅಷ್ಟು ಕ್ಯಾಶ್ನ ಕೊಡ್ತಾ ಇದ್ದಾನೆ ನಿಮಗೆ ಗಿಫ್ಟ್ ಆಗಿ ಅಂತ ಹೇಳಿದ್ರೆ, 49,000 ಸ್ಟೂಡೆಂಟ್ಸ್ ಲೆಸ್ ದೆನ್ 50,000 ಇದ್ದರೆ ಇಟ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ರಿಲೇಟಿವ್ಸ್ ಕೊಟ್ಟರೆ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಟು ಗೋ ಥ್ರೂ ವೈಲ್ ವರ್ಕಿಂಗ್ ಔಟ್ ದ ಪ್ರಾಬ್ಲಮ್ಸ್.